ಈ ನಾಡಿನ ಭಾಷೆ ಸಂಸ್ಕೃತಿಯನ್ನು ಆಚರಣೆ ಮಾಡುವ ಒಂದು ಮಹೋತ್ಸವ ಅಂತಲೇ ಹೇಳಬೇಕು. ಈ ವರ್ಷ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತುಮಕೂರು ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಆಗಿರುವ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 29 ಮತ್ತು 30ನೇ ತಾರೀಕು ತುಮಕೂರು ಗಾಜಿನ ಮನೆಯಲ್ಲಿ ಆಯೋಜನೆ ಆಗಿದೆ. ಈ ಒಂದು ಸಮಾರಂಭದಲ್ಲಿ 29ನೇ ತಾರೀಕು ಮೆರವಣಿಗೆಯೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅದರಿಂದ ಗುಂಜಿ ಸರ್ಕಲ್ ಮುಖಾಂತರ DC ಆಫೀಸ್ ತನಕ ಮೆರವಣಿಗೆಯಲ್ಲಿ ಕಲಾ ತಂಡಗಳು ಇರ್ತದೆ. ಮತ್ತು 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕರಿಗೌಡ ಬೀಚ್ನಲ್ಲಿ ಅವರು ಇದ್ದಾರೆ. ಅವರು ಕೂಡ ಆ ಮೆರವಣಿಗೆಯಲ್ಲಿ ಇರ್ತಾರೆ. ಮತ್ತು ಧ್ವಜಾರೋಹಣ ಕೂಡ ಅವತ್ತು ಬೆಳಗ್ಗೆನೇ ಇರುತ್ತದೆ. ಒಟ್ಟಾರೆಯಾಗಿ 6 ಗೋಷ್ಠಿಗಳು ಕೂಡ ನಾವು ಆಯೋಜನೆ ಮಾಡಿದ್ದೀವಿ 2 ದಿವಸಗಳಲ್ಲಿ. ವಿಶೇಷವಾಗಿ ಈ ವರ್ಷ ಮಕ್ಕಳ ಸಾಹಿತ್ಯ ಅಂತ ನಾವು ಒಂದು ಮಾಡ್ತಾ ಇದ್ದೀವಿ. ಮತ್ತು ಮೊದಲನೇ ದಿವಸ 29ನೇ ತಾರೀಕು ಉದ್ಘಾಟನೆ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆ. ಇದಕ್ಕೆ ಉದ್ಘಾಟನೆ ಮಾಡುವರು ನಮ್ಮ ಸನ್ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರು. ಮತ್ತು ಕುವೆಂಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಕುವೆಂಪು ಬಗ್ಗೆ ಉಪನ್ಯಾಸ ಮಾಡುವರು ನಮ್ಮ ಜಿಲ್ಲೆಯ ನಾಡೋಜ ಪ್ರೊಫೆಸರ್ ಬರಹು ರಾಮಚಂದ್ರಪ್ಪ ಅವರು. ಸಮ್ಮೇಳನದ ನೆನಪಿನ ಸಂಚಿಕೆ ಬಿಡುಗಡೆ ಮಾಡುವರು ಶ್ರೀ PB ಜಯಚಂದ್ರ ಸರ್. ಹಾಗೆಯೇ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರೋರು ಸನ್ಮಾನ್ಯ ಶ್ರೀ GB ಜ್ಯೋತಿ ಗಣೇಶ್ ಸರ್, ಶಾಸಕರು ತುಮಕೂರು ನಗರ. ಸೊ ಮೊದಲನೇ ದಿನ ನಾವು ಮೆರವಣಿಗೆಯೊಂದಿಗೆ ಸ್ಟಾರ್ಟ್ ಮಾಡಿ ಧ್ವಜಾರೋಹಣ ಮಾಡಿ ಮತ್ತು ಗಾಜಿನ ಮನೆಯಲ್ಲಿ ಉದ್ಘಾಟನಾ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ.